ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಒಂದಷ್ಟು ಹೋಟೆಲ್ಗಳು ಈಗಾಗಲೇ ಬಂದ್ ಆಗಿದ್ರೆ ಇನ್ನೊಂದಷ್ಟು ಹೋಟೆಲ್ಗಳು ಬಂದ್ ಆಗುವಂತ ಆತಂಕವನ್ನ ಎದುರಿಸ್ತಾ ಇದ್ದಾವೆ. ಗ್ಯಾಸ್ ಟ್ರಬಲ್ ಬಂದ್ ಆಗುವ ಹಂತವನ್ನ ತಲುಪಿವೆ ಹೋಟೆಲ್. ಮೆಜೆಸ್ಟಿಕ್ನ ಕದಂಬ ಹೋಟೆಲ್ನಲ್ಲಿ ತಿಂಡಿಗೆ ಎರಡೇ ಐಟಮ್ ಇರೋದು. ಹೋಟೆಲ್ನಲ್ಲಿ ಮಧ್ಯಾಹ್ನದ ಊಟ ಕ್ಲೋಸ್ ಆಗಿದೆ, ತಿಂಡಿ ಮಾತ್ರ ಲಭ್ಯ ಇರುತ್ತೆ. ರೇಟ್ನಲ್ಲೂ ಕೂಡ ಭಾರಿ ವ್ಯತ್ಯಾಸ ಕಂಡು ಬರ್ತಾ ಇದೆ. 13 ರೂಪಾಯಿದಂತ ಕಾಫಿ ಟೀಗೆ ಈಗ 25 ರೂಪಾಯಿ ಕೊಟ್ಟು ಕುಡಿಬೇಕು. ಇತ್ತ 60 ರೂಪಾಯಿದಂತ ರೈಸ್ ಬಾತ್ ಅದಕ್ಕೂ ಕೂಡ ಏರಿಕೆ ಆಗಿದೆ. ದೋಸೆ ಇಡ್ಲಿ ರೇಟ್ ಹೆಚ್ಚಾಗಿದೆ. ಗ್ಯಾಸ್ ಸಿಗದ ಕಾರಣ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಹೋಟೆಲ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಮೆಜೆಸ್ಟಿಕ್ನಲ್ಲಿರುವಂಥ ಕದಂಬ ಹೋಟೆಲ್ನಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಸಿಗುತ್ತೆ. ಅದು ಕೂಡ ಬ್ರೇಕ್ಫಾಸ್ಟ್ಗೆ ಸೀಮಿತ ಐಟಮ್ಗಳು ಮಾತ್ರ, ಊಟ ಇಲ್ಲ. ಮಧ್ಯಾಹ್ನ ಊಟ ಕೊಡೋದನ್ನೇ ನಿಲ್ಲಿಸಿದ್ದಾರೆ. ಲಂಚ್ನ ವ್ಯವಸ್ಥೆ ಇಲ್ಲ ಅಲ್ಲಿ. ಹಾಗೆಯೇ ಕಾಫಿ ಟೀಗೂ ಕೂಡ ಬೆಲೆಯನ್ನು ಏರಿಕೆ ಮಾಡಲಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ವರ್ಷಿತಾ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಹೋಟೆಲ್ಗಳಿಗೆ ದಿನದಲ್ಲಿ ಏನಿಲ್ಲ ಅಂತ ಅಂದ್ರೂ 1 ರಿಂದ 2 ಗ್ಯಾಸ್ ಸಿಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೊನ್ನೆ ತಾನೇ ಹೇಳ್ತಾ ಇದ್ರು. ಆದ್ರೆ ಇದೀಗ 1 ಗ್ಯಾಸ್ ಕೂಡ ಸಿಗದೆ ಇರುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಸದ್ಯ ನಾನೀಗ ಮೆಜೆಸ್ಟಿಕ್ ನ ಕದಂಬ ಹೋಟೆಲ್ ಅಲ್ಲಿ ಇದ್ದೀನಿ. ಸದ್ಯ ಗಮನಿಸ್ತಾ ಇರ್ಬೋದು, ಈ ಹೋಟೆಲ್ಗೆ ಸಾಕಷ್ಟು ಜನ ಈಗ ಬಸ್ ಹತ್ತಂತವ್ರು, ಬೇರೆ ಬೇರೆ ಕಡೆ ಊರುಗಳಿಗೆ ಹೋಗುವಂತವ್ರು ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಇದೀಗ ದಿನದಲ್ಲಿ ಕೇವಲ 1 ಸಿಲಿಂಡರ್ಗಳು ಮಾತ್ರ ಸಿಗ್ತಾ ಇರೋದ್ರಿಂದ ಈಗ ಏನು ಐಟಮ್ಗಳು ಕೂಡ ಬಹಳ ಕಮ್ಮಿ ಆಗಿರುವಂತದ್ದು. ಯಾಕಂದ್ರೆ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ವೆಜ್ ಬಿರಿಯಾನಿ ಆಗಿರ್ಬೋದು, ಪ್ರತಿನಿತ್ಯ ಕೂಡ ಏನಿಲ್ಲ ಅಂದ್ರೆ ಒಂದು 30 ರಿಂದ 35 ಐಟಮ್ ಬೆಳಗ್ಗೆ ತಿಂಡಿಗೆ ಸಿಗ್ತಾ ಇತ್ತು. ಆದ್ರೆ ಇದೀಗ ಕೇವಲ ಕಾಫಿ ಟೀ ಜೊತೆಗೆ ಇಡ್ಲಿ, ರೈಸ್ ಬಾತ್ ಮಾತ್ರ ಸಿಗ್ತಾ ಇದೆ. ಅಂದ್ರೆ ಹೋಟೆಲ್ ಅನ್ನ ಮುಚ್ಚಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹೋಟೆಲ್ಗಳನ್ನ ಒಂದಷ್ಟು ಐಟಮ್ಗಳನ್ನ ಇಟ್ಟು ಮಾತ್ರ ಈಗ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆಯಾಗಿ ಐಟಮ್ಗಳನ್ನು ಕೂಡ, ಯಾಕಂದ್ರೆ ಅವ್ರು ದಿನಾ ಬಳಸ್ತಾ ಇದ್ದಂತಹ ಐಟಮ್ಗಳು ಇಲ್ಲಿದೆ, ಯಾವ್ದ್ಯಾವ್ದು ಅಂತ ಆ ಐಟಮ್ಸ್ ಗಳಿಗೂ ಕೂಡ ಇದೀಗ ಕವರ್ ಅನ್ನ ಮಾಡ್ಲಾಗಿದೆ. ಅಂದ್ರೆ ಮೆಜೆಸ್ಟಿಕ್ ಗೆ ಬಂದಂತವ್ರು ಕೇಳ್ತಾರೆ, ನಮ್ಗೆ ಬೇರೆ ಬೇರೆ ವೆರೈಟೀಸ್ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಇದು ಯಾವ್ದು ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಅದಕ್ಕೆ ಪೇಪರ್ ಅನ್ನ ಕೂಡ ಅಂಟಿಸಿರುವಂತದ್ದು. ಸದ್ಯ ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರೇಟ್ ಅಲ್ಲೂ ಕೂಡ ಒಂದಷ್ಟು 5 ರಿಂದ 10 ರೂಪಾಯಿ ವೇರಿಯೇಷನ್ ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಜನ ಏನ್ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೂ ಕೂಡ ಸಾಕಷ್ಟು ಐಟಮ್ ಗಳನ್ನ ಕೇಳ್ತಾರೆ. ಅಂದ್ರೆ ಗ್ಯಾಸ್ ಇರಲ್ಲ ಸರ್, ಈಗ ಐಟಮ್ಗಳು ಕಮ್ಮಿ ಆಗಿದೆ, ಜೊತೆಗೆ ಇವತ್ ಏನೇನ್ ಸಿಗ್ತಾ ಇದೆ, ದಿನಕ್ಕೆ ನಿಮಗೆ ಎಷ್ಟು ಗ್ಯಾಸ್ ಗಳು ಸಿಗ್ತಾ ಇದೆ ಅನ್ನುವಂಥದ್ದು? ದಿನಕ್ಕೆ 2 ಗ್ಯಾಸ್ ಸಿಗುತ್ತೆ ಮೇಡಮ್ ಅಷ್ಟೇ. ಹಾ, ಇವತ್ತು ಇಡ್ಲಿ ಇದೆ, ಇಡ್ಲಿ, ದೋಸೆ, ರೈಸ್ ಬಾತ್. ಕಸ್ಟಮರ್ ಏನ್ ಹೇಳ್ತಾರೆ, ಬೇರೆ ಬೇರೆ ಐಟಮ್ಗಳು ಬೇಕು ಅಂತ ಕೇಳ್ತಾರ? ಅದೇ ಹೇಳ್ತೀವಿ, ಗ್ಯಾಸ್ ಇಲ್ಲ ಅಂತ ಹೇಳ್ತೀವಿ, ಇನ್ನೇನ್ ಮಾಡಕ್, ಅದ್ರಲ್ಲೇ ಓಕೆ ಮೇಂಟೈನ್ ಮಾಡ್ತೀವಿ. ಮಧ್ಯಾಹ್ನದ ಊಟ ಎಲ್ಲ ಹೇಗೆ ಸಿಗ್ತಾ ಇದೆ ಸರ್? ಊಟ ಇಲ್ಲ, ತಿಂಡಿ ಮಾತ್ರ ಅಷ್ಟೇ. ಊಟ ಏನು ಸಿಗ್ತಾ ಇಲ್ಲ? ಊಟ ಇಲ್ಲ, ಊಟ ಮಾಡೋದಿಲ್ಲ, ಕ್ಲೋಸ್ ಮಾಡಿದ್ ಊಟ. ರೈಸ್ ಬಾತು, ಬಿಸಿಬೇಳೆ ಬಾತು, ಇಡ್ಲಿ, ಅಷ್ಟೇ. ಟೀ ಕಾಫಿ. ಓಕೆ ಸರ್. ಅಂದ್ರೆ ಮಧ್ಯಾಹ್ನ ಊಟವನ್ನು ಕೂಡ ಇದೀಗ ಕ್ಲೋಸ್ ಮಾಡಿರುವಂತದ್ದು. ಯಾಕಂದ್ರೆ ಬೆಳಗ್ಗೆ ತಿಂಡಿಗೆ ಮಾತ್ರ ಸೀಮಿತವಾಗಿದೆ. ನಾನು ಈಗಾಗ್ಲೇ ಹೇಳ್ತಾ ಇದ್ದೆ, ಗ್ಯಾಸ್ ಅಭಾವ ಎಷ್ಟು ಮಟ್ಟಿಗೆ ತಟ್ಟಿದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಈಗ ಮನೆಯಲ್ಲೂ ಕೂಡ ಗ್ಯಾಸ್ಗಳ ಬುಕ್ ಮಾಡಿದ್ರು ಕೂಡ 40 ರಿಂದ 45 ದಿನ ತಗೊಳುತ್ತೆ, ಜೊತೆಗೆ 15 ರಿಂದ 20 ದಿನದವರೆಗೂ ಕೂಡ ತಗೊಳುತ್ತೆ. ಹಾಗಾಗಿ ಗ್ಯಾಸ್ ಅಭಾವ ಜಾಸ್ತಿ ಆಗಿರುವಂತದ್ದು. ಸದ್ಯ ಕಿಚನ್ ಅಲ್ಲೂ ಕೂಡ ಕೇವಲ 1-2 ಗ್ಯಾಸ್ ಗಳನ್ನ ಇಟ್ಕೊಂಡು ದಿನ ಬೆಳಗ್ಗೆ ಎಷ್ಟೆಷ್ಟು ಆಗುತ್ತೋ ತಿಂಡಿ ಅಷ್ಟನ್ನು ಮಾತ್ರ ಕೊಡ್ಲಿಕ್ಕೆ ಇದೀಗ ರೆಡಿ ಆಗಿರುವಂತದ್ದು. ಹೇಳ್ತಾ ಇದ್ರು, ಮಧ್ಯಾಹ್ನ ಊಟವನ್ನು ಕೂಡ ನಾವು ಸ್ಟಾಪ್ ಮಾಡಿದೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಮೆಜೆಸ್ಟಿಕ್ ನಲ್ಲಿ ಸಾಕಷ್ಟು ಜನ ಇರ್ತಾ ಇದ್ರು, ಸಾಕಷ್ಟು ಐಟಮ್ ಗಳನ್ನ ಮಾಡ್ಲಾಗ್ತಾ ಇತ್ತು. ಇರುವಂತಹ ಒಲೆಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿದೆ, ಯಾವ್ದು ಕೂಡ ಹತ್ತುತ್ತಾ ಇಲ್ಲ. ಮತ್ತೊಂದ್ ಕಡೆಯಾಗಿ ಯೂಸ್ ಆಗದೆ ಇರುವಂತಹ ಕಾರಣಕ್ಕೆ ಸೈಡ್ ಅಲ್ಲೂ ಕೂಡ ತೆಗ್ದಿಟ್ಟಿದ್ದಾರೆ. ಯಾಕಂದ್ರೆ ಗ್ಯಾಸ್ ಇಲ್ಲ, ಏನ್ ಮಾಡಕ್ ಆಗಲ್ಲ. ಮಧ್ಯಾಹ್ನ ಊಟ ಅಂತೂ ರೆಡಿ ಮಾಡ್ತಾ ಇಲ್ಲ. ಹಾಗಾಗಿ ಬೆಳಗ್ಗೆ ತಿಂಡಿ ಕೇವಲ 1-2 ಐಟಮ್ ಗಳಿಗೆ ಮಾತ್ರ ಸೀಮಿತವಾಗಿರುವಂತದ್ದು. ನೋಡ್ಬೇಕಾಗತ್ತೆ. ಈಗಾಗಲೇ ರೇಟ್ ಅಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರೋದ್ರಿಂದ, ಜೊತೆಗೆ ಗ್ಯಾಸ್ ಕೂಡ ಸಿಗದೆ ಇರೋದ್ರಿಂದ ಇನ್ನು ಯಾವ ರೀತಿ ಈ ಒಂದು ಪರಿಸ್ಥಿತಿ ಇನ್ನು ಕೂಡ ಹದಗೆಡುತ್ತೆ ಅನ್ನುವಂಥದ್ದನ್ನ, ಜೊತೆಗೆ ಇನ್ನೇನಾದ್ರೂ ಹೆಚ್ಚುವರಿ ಗ್ಯಾಸ್ಗಳು ಹೋಟೆಲ್ ಅವರಿಗೆ ಸಿಕ್ಕುತ್ತಾ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ, ಬೆಂಗಳೂರು.